ಓಂ ನಾರಾಯಣಂ ಗುಣೈಃ ಸರ್ವೈರ್ವಿರೀರ್ಣಂ ದೋಷವರ್ಜಿತಂ ಜ್ಞೇಯಂ ಗಮ್ಯಂ ಪುಂಶ್ಚಾಭಿನತ್ವಾ ಸೂತ್ರಾರ್ಥಮುಚ್ಯತೆ. ಮಾಂಸಾದಿಕರಣ ಅಲ್ಲಿ ಬಂತ. ಅದ್ಭ್ಯೋ ಹಿ ಇದಮುತ್ಪದ್ಯತೆ ಆಪೋ ವಾವ ಮಾಂಸಂ ಅಸ್ಥಿ ಚ ಭವಂತಿ ಆಪಃ ಶರೀರಮಾಪ ಏವೇದಂ ಸರ್ವಂ ಇತಿ ಕೌಂಡಿನ್ಯ ಶ್ರುತಿಃ. ಅದ್ಭ್ಯೋ ಹಿ ನೀರೇ ಸರ್ವಶ್ರೇಷ್ಠ. ಅದ್ಭ್ಯೋ ಹಿ ಇದಮುತ್ಪದ್ಯತೆ ಆಪಃ ವಾವ್ ಇದೆಲ್ಲ ಹುಟ್ಟೋದು ನೀರಿನಿಂದನೇ. ಯಾವ ಕೆಲಸಕ್ಕೂ ಫಸ್ಟ್ ಏನಿರಬೇಕು? ನೀರು ಏನು ಕೆಲಸ ಮಾಡೋಕ್ಕೂ ಬರೋದಿಲ್ಲ. ಆಪೋ ವಾವ ಮಾಂಸಂ ಎಲ್ಲ ಮಾಂಸ ಅಸ್ಥಿ ಎಲ್ಲ ನೀರೇ. ನೀರಿಗೆ ಭಾರಿ ಪ್ರಾಧಾನ್ಯ ಒಂದು ಮಾತು ಬಂತು. ಅದಕ್ಕೆ ಹೇಳ್ತಾರೆ ಅಮ್ಮ ಯಂತು ಯಥೋ ಮಾಂಸಂ ತತಃ ತೃಪ್ತಿಶ್ಚ ಮಾಂಸತಃ ಇತೀಜ ಭಾರತೆ. ನೀರು ಮಾಂಸದಲ್ಲಿರೋ ಹೆಚ್ಚು ಭಾಗ ಯಾವುದು ಅಂದರೆ ನೀರು. ಭಾಳ ಇಂಪಾರ್ಟೆಂಟ್. ಹೆಚ್ಚು ಭಾಗ ಸರಿಯಾಗಿ ನೀರು ಕುಡಿತಿದ್ರೆ ಏನಾಗುತ್ತೆ? ಮಾಂಸ ಯಾವ ಮಾಂಸ ಹೊರಗಿನ ದೇಹದ ಮಾಂಸ ಇದಾಗಿರುತ್ತೆ ಅಂತ ಮಾಂಸ ಕಂಡಾಗಿರುತ್ತೆ. ಇತಿ ಪೃಥಿವಿ ಶರೀರಂ ಆಕಾಶವಾತ್ಮ ಇತಿ ಚ ನೋಡೋದಕ್ಕೆಲ್ಲ ವಿರೋಧ ಕಾಣಿಸ್ತಾ ಇದೆ. ಅದಕ್ಕೆ ಹೇಳ್ತಾರೆ ಅಥೋ ಬ್ರವೀತಿ ಸಿದ್ಧಾಂತ ಹೇಳ್ತಾರೆ ಮಾಂಸಾದಿ ಭೌಮಂ ಯಥಾ ಶಬ್ದಂ ವಿತರಯೋಶ್ಚ ಓಂ. ಯತ್ ಕಠಿಣಂ ಸಾ ಪೃಥಿವಿ ಯದ್ರವಂ ತದಾಪೋ ಯದ್ವುಷ್ಣಂ ತತ್ತೇಜಃ ಇತಿ ಶ್ರುತೇಃ ಮಾಂಸಾದೇವ ಭೌಮಂ ನ ಸರ್ವಶರೀರಂ. ಎಲ್ಲ ಶರೀರವೂ ಕೂಡ ಹೇಗಿರಬೇಕು ಹಾಗೆ. ನಮ್ಮ ದೇಹದೊಳಗೆ ಪಂಚಭೂತಗಳು ಇದೆ. ಈಗ ಯತ್ ಕಠಿಣಂ ಸಾ ಪೃಥಿವಿ, ಗಟ್ಟಿ ಭಾಗ ಎಲ್ಲ ಏನದು? ಪೃಥಿವಿ ಸೇರಿದ್ದು. ಯದ್ರವಂ ನೀರಿನ ಭಾಗ ಎಲ್ಲ ಯಾವುದದು? ನೀರು. ಯದ್ ಉಷ್ಣಂ ತತ್ತೇಜ ಬಿಸಿ. ನಮ್ಮದಲ್ಲಿ ಟೆಂಪರೇಚರ್ ಇದೆಯೋ ಇಲ್ವೋ? ಅದಕ್ಕೆ ಅಗ್ನಿ ಇದೆ. ಪೃಥ್ವಿ ಇದೆ. ಗಟ್ಟಿ ಭಾಗ ಇದೆಯೋ ಇಲ್ಲೋ? ಪೃಥ್ವಿ ಇದೆ. ಅವೇನು ದ್ರವ ಭಾಗ ಇದೆಯೋ ಇಲ್ಲೋ? ರಕ್ತ ಇದಿದೆ. ಇದು ಆಕಾಶ ಗಾಡಿ ಇರಲೇಬೇಕು. ಓಡಾಡಲ ಬರಲ ಒಳಗೆ ಗ್ಯಾಪು ಇದೆ. ಅದಕ್ಕೇನಾಯ್ತಿದೆ? ಈಗ ಎಲ್ಲ ಇದೆ. ಪಂಚಭೂತ ಇದೆ, ಪ್ರತಿಯೊಂದೂ ಇದೆ. ಮಾಂಸಾದಿ ಭೌಮಂ ಯಥಾ ಶಬ್ದಂ ವಿತರಯೋಶ್ಚ. ನಮ್ಮ ಪ್ಯೂರ್ ವಾಟರ್ ಸಿಗೋದೇ ಇಲ್ಲ. ಈ ನೀರು ಕೂಡ ನೀರಲ್ಲಿ ಏನು ಅಂಶ ಇರುತ್ತೆ ಯಥಾ ಪ್ರಕಾರ? ಈಗ ಬೇರೆ ಅಂಶ ಇದ್ದೇ ಇರುತ್ತೆ. ಬಿಸಿನೀರು ಅಂತ ಕರೆಯೋದಿಲ್ಲ ನಾವೀಗ. ಟೆಂಪ್ರೇಚರ್ ಆ ಕಾಲಕ್ಕೆ ಸರಿಯಾಗಿ ಅಡ್ಜಸ್ಟ್ ಆಗ್ತಾ ಹೋಗ್ತಿರುತ್ತೆ. ಶ್ರುತಿರ್ ಮಾಂಸಾದಿ ಏವ ಭೌಮಂ ನ ಸರ್ವಶರೀರಂ. ಮಾಂಸ ಭೂಮಿಯಲ್ಲಿ ಭೌಮ ಅಂದ್ರೇನು? ಪೃಥಿವಿ. ಪೃಥ್ವಿಯ ಭಾಗ ಎಲ್ಲ ಸೇರ್ಕೊಂಡು ಸಿಗೋ ಪ್ಯೂರ್ ಸ್ಥಿತಿಯಲ್ಲಿ ನೋಡೋಕ್ಕೆ ಬರೋದಿಲ್ಲ. ಮೈಸೂರು ಭಾಗ ಮಾಡಿ ಆಗಿದೆ. ಈಗ ಕಡಲೆ ಹಿಟ್ಟು ತೆಗೆದುಕೊಂಡು ಎಲ್ಲಿ ತಗೊಡ್ತಾ? ಅದರಿಂದ ಬೇರೆ ಥರ ಅಂಗಡಿ ಅಲ್ಲಿ ಕಡಲೆ ಹಿಟ್ಟು ಇದೆ, ಬಟ್ ತೆಗಿಲಕ್ಕೆ ಬರೋಲ್ಲ. ಅದು ಅಲ್ಲಿ ಬೆಲ್ಲಾಗೆಲ್ಲಿದೆ, ತೆಗಿಲಕ್ಕೆ ಬರೋಲ್ಲ. ಗೊತ್ತಾಯ್ತಾ? ಅದೆಲ್ಲ ಏನದು? ಅಲ್ಲೇ ಇರೋದು. ಅದೇ ರೀತಿಯಲ್ಲಿ ಈಗ ಈ ಸ್ಥಿತಿಯಲ್ಲಿ ನಾವು ತೋರ್ಸೋಕ್ಕೆ ಬರೋದಿಲ್ಲ. ಬರೀ ಪೃಥ್ವಿಯನ್ನು ತೋರ್ಸೋಕ್ಕೆ ಬರೋದೇ ಇಲ್ಲ. ಜಗತ್ತಲ್ಲಿ ಏನೇನು ನೋಡ್ತೇವೆ ಅದಿಷ್ಟು ಕೂಡ ಏನದು? ಪಾಂಚಭೌತಿಕ. ಅದಕ್ಕೆ ಪಂಚತ್ವ ವೈದ್ಯರು ಒಂದು ಬಿಡ್ತಾರೆ. ಬಾಡಿ ಹೋದ್ಮೇಲೆ ಪಂಚತ್ವ ವೈದ್ಯರು ಅಂದರೆ ಏನು? ಅವ್ರ ಬಾಡಿ 5 ಭಾಗ ಆಗಿ ಡಿಕಂಪೋಸ್ ಆಗೋಯ್ತು ಅಂತ. ಕಂಪೋಸ್ ಆಗಿದ್ರೆ ಡಿಕಂಪೋಸ್ ಆಗೋಯ್ತು. ವಿಶ್ರಾಣಿ ಭೂತಾನಿ ತಸ್ಮಾತ್ ಯದ್ವಾ ವಾ ಅಥೋ ವಿಮಿಶ್ರಂ ವಿಶ್ರಾಂತಿ ವಿಶ್ರಾಂತಿ ಏತದ್ಭವತಿ. ವಿಶ್ರಾಣಿ ಭೂತಾನಿ ತಸ್ಮಾದೇವಂ ಆಚಕ್ಷತೆ ಇತಿ ಭೂತಾನಿ ಇತಿ ಕಾಷಾಯಣಸ್ಸತಿ. ಪಂಚಭೂತಾತ್ಮಕಂ ಸರ್ವಂ ತದಪ್ಪೇಕ ವಿವಕ್ಷಯ. ಅದಕ್ಕೆ ಎಲ್ಲಾದರೂ ಮಾಂಸ ಅಂತ ಹೇಳಿದರೆ ಹೆಸರು ಬಂದಿದ್ದರೆ ಏನಂತ ಹೇಳಬೇಕಾಕೆ? ಅದು ಭಾಗ ಹೆಚ್ಚಿದೆ ಅಂತ ಅರ್ಥನೇ ಹೊರತು ಅದು ಒಂದೇ ಇದೆ ಅಂತ ತಿಳ್ಕೊಳ್ಳೋಕೆ ಹೋಗಬಾರ್ದು. ಪಂಚಭೂತಾತ್ಮಕಂ ಸರ್ವಂ ತದಪ್ಪೇಕ ವಿವಕ್ಷಯ. ಏಕಭೂತಾತ್ಮಕತ್ವೇನ ವ್ಯವಹಾರಸ್ತು ವೈದಿಕೆ. ಎಲ್ಲವೊಮ್ಮೆ ಯಾವುದು ಪ್ರಧಾನವಾಗಿರುತ್ತೆ ಏನಂತಾರೆ? ಅದಕ್ಕೆ ಲಿಕ್ವಿಡ್ ಅಂತ ಕರೀತಾರೆ. ಲಿಕ್ವಿಡ್ನಲ್ಲೂ ಸಾಲಿಡ್ ಅಂಶ ಇದೆ. ಲಿಕ್ವಿಡ್ನಲ್ಲಿ ಸಾಲಿಡ್ ಅಂಶ ಇದೆ. ಆದರೆ ಕರೆಯೋದು ಲಿಕ್ವಿಡ್. ಸಾಲಿಡಲ್ಲೂ ಏನಿದೆ? ಲಿಕ್ವಿಡ್ ಅಂಶ ಇದೆ. ಇವತ್ತು ತುಪ್ಪ ಗಟ್ಟಿಯಾಗಿಬಿಟ್ಟಿದೆ, ಸಾಲಿಡ್ ಕಾಣುತ್ತೆ. ಆ್ಯಕ್ಚುಲಿ ಏನಿದೆ ಅದರಲ್ಲಿ? ಲಿಕ್ವಿಡ್ ಅಂಶ ಇದೆ. ಲಿಕ್ವಿಡ್ ಆದ ಕಾಲಕ್ಕೂ ಅದರಲ್ಲಿ ಗಟ್ಟಿ ಅಂಶ ಇದ್ದೇ ಇದೆ. ಇದನ್ನು ಅರ್ಥ ಮಾಡಿಕೊಂಡ್ರೆ ಆ ಕಾಲಕ್ಕೆ ಯಾವ್ದು ನಾವು ಗಟ್ಟಿ ಅಂತ ತಿಳ್ಕೊಬೇಕಾಗೋದು ಆ ಅಂಶನ ಹೈಲೈಟ್ ಮಾಡ್ತಾರೆ ಅಷ್ಟೇ ಹೊರತು ಏನಲ್ಲ ಅದು ಒಂದೇ ಇದೆ ಅಂತ ತಿಳ್ಕೊಳ್ಳೋಕೆ ಹೋಗ್ಕೊಡೋದು. ಮಾಂಸ ಅದು ದೃಷ್ಟಾಂತ ಕೊಟ್ಟಿದ್ದರಿಂದ ಎಲ್ಲೇ ತೊಗೊಂಡ್ರೂ ಅರ್ಥ ಅದು ಗ್ಯಾರಂಟಿ. ಪಂಚಭೂತಾತ್ಮಕಂ ಸರ್ವಂ ತದಪ್ಪೇಕ ವಿವಕ್ಷಯ ಏಕಭೂತಾತ್ಮಕತ್ವೇನ ವ್ಯವಹಾರಸ್ತು ವೈದಿಕೆ. ಭೌಮಮಿತ್ತೇವ ಕಾಠಿಣ್ಯಾತ್. ಎಲ್ಲಿ ಕಠಿಣ ಭಾಗ ಇದೆ ಭೌಮ. ಶೌಕ್ಲ್ಯಾದ ಔದಕಮಿತ್ಯ. ಎಲ್ಲಿ ಒಂಥರ ಬಿಳಿ ಕಾಣಿಸ್ತೈತೆ ಅದು ತೇಜಸ್ಸು. ತೇಜಿಷ್ಠತ್ವ ತೈಜಸಂಚ. ಔದಕಂ ಶೌಕ್ಲ್ಯಾದಿ ಬಿಳಿ ಇತ್ಯಾದಿ ಎಲ್ಲ ಉದಕದ ಭಾಗ. ತೇಜಸ್ಸೆಲ್ಲ ಉಷ್ಣದ ಭಾಗ. ಯಥಾ ಅಸ್ನಾಂ ವಚನಂ ಶ್ರುತೌಚ. ಈಗ ಅಸ್ಥಿ ಬಂತೀಗ. ಅಸ್ಥಿಯಲ್ಲಿ ಏನಿದೆ? ಈಗ ಬೆಳ್ಳಗಿದೆ ಅಸ್ಥಿ ಅಲ್ಲ. ಎಲ್ಲೆಲ್ಲಿ ಬೆಳಗಿರುತ್ತೆ ಕ್ಯಾಲ್ಸಿಯಂ ಜಾಸ್ತಿ ಇದೆ ಅಂತ ಅರ್ಥ. ಸಾಮಾನ್ಯವಾಗಿ ಎಲ್ಲೆಲ್ಲಿ ಇದಿರುತ್ತೋ ಹಾಗಿರುತ್ತೆ.
ಅಲ್ಲಿ ಕಷಾಯಾಂಶ ಜಾಸ್ತಿ ಇದೆ ಅಷ್ಟೇ ಹೊರತು ಏನಲ್ಲ, ಉಳಿದಾಂಶ ಇದ್ದೇ ಇದೆ ಅದರಲ್ಲೂ ಕೂಡ. ಆದರೆ ಒಂದು ಪದಾರ್ಥನ ಕರಿಬೇಕಾದ್ರೆ ನೀರು, ಇದು ಅಗ್ನಿ, ಅಗ್ನಿಯಲ್ಲೂ ಕೂಡ ಏನಿದೆ ಇವೆಲ್ಲ ಅಂಶ ಸೇರ್ಕೊಂಡಿದೆ ಮತ್ತೆ. ಬಟ್ ಅತಿ ಹೆಚ್ಚು ಭಾಗ ಯಾವುದಿದೆ? ಅಗ್ನಿ ಭಾಗ. ನಾವು ತುಂಬ ಬಿಸಿ ಇದ್ದಾವೆ ಬೆಂಕಿ ಅಂತ ಕರಿತೇವಲ್ಲ, ಹಾಗೆ ತುಂಬ ಬಿಸಿ ಇದ್ದಾಗ ಬೇರೆ ಇದ್ದರೂ ಕೂಡ ಕಾಫಿ ಬೆಂಕಿ, ಹಾಲು ಬೆಂಕಿ, ನೀರು ಬೆಂಕಿ, ಯಾತಕ್ಕೆ ಸಿಕ್ಕಾಬಟ್ಟೆ ಕಾದೋಗ್ಬಿಟ್ಟಿದೆ ಅಷ್ಟೇ. ಆರಿದಾಗ ಅಷ್ಟೇ, ಆಮೇಲೆ ಬರೀ ಹಾಲು ಏನು ಇಲ್ಲೇ ಬೆಂಕಿ ಅಲ್ಲೇ ಇಲ್ಲ, ಆಗಲೂ ಬೆಂಕಿ ಇದೆ. ಮತ್ತೆ ಎಷ್ಟಿದೆ ಅದು? ಕಡಿಮೆ ಇದೆ ಅಷ್ಟೇ ಹೊರತು ಆ ಲೆವೆಲಲ್ಲಿಲ್ಲ. ತೇಜಿಷ್ಟತ್ವಾದ ಇದರಿಂದ ಯಾವ ರೀತಿ ವ್ಯವಹಾರ ಮಾಡಬೇಕು ಗೊತ್ತಾಗುತ್ತೆ. ಯಥಾ ಅಸ್ನಾಂ ವಚನಂ ಶ್ರೋ ಇತಿ ವಾಯು ಪ್ರೋಕ್ತೆ. ಅಸ್ತನಾಂ ವಚನಂ, ಅಸ್ತನ ಅಂದರೆ ಅಸ್ಥಿಗಳು, ಅಸ್ಥಿಗಳಿಗೆ ತೇಜೋಭೂಯಿಷ್ಟವಾದಾಗ ತೈಜಸಾಂಧ್ಯ ಕರೀತಾರ ಹಾಗೆ ಅಂತ ಅರ್ಥ. ಕಥಂ ತರ್ಹಿ ವಿಶೇಷ ವಚನಮಿತ್ಯತ ಆಹ ಓಂ ವೈಶೇಷ್ಯಾತ್ ತದ್ವಾದ ತದ್ವಾದ. ಓಂ ಯಾವ ಅಂಶ ವಿಶೇಷ ಇರುತ್ತೋ ಅದನ್ನು ಕರೀತಾರೆ. ಎಲ್ಲ ಡಾಕ್ಟರ್ಸು ಬೇಸಿಕಲಿ ಡಾಕ್ಟರ್ಸ್ ಅವರು MBBS ಕಾಮನ್ನು, ಆದರೆ ಆರ್ಥೋಪೆಡಿಸ್ಟ್ ಬೇರೆ ಕರಿತೇವೆ ನಾವು. ಯಾತಕ್ಕೆ? ವಿಶೇಷ ತಜ್ಞತೆ ಇರೋದ್ರಿಂದ ಹಾಗೆ ಹೆಸರು ಬರುತ್ತೆ ಅಷ್ಟೇ ಹೊರತು ಅವ್ನು ನಾನು ಇದೇ ಗೊತ್ತು, ಬೇರೆ ವಿಷಯ ಏನೂ ಗೊತ್ತಿಲ್ಲ ಅಂತ ಹೇಳಿದ್ರೆ ಕತೆ ಮುಗೀತು ಅಂತ. ಉಳಿದೆಲ್ಲ ಗೊತ್ತಿರೋದಕ್ಕೆ ಅವ್ನು ಔಷಧಿ ಕೊಡೋಕ್ಕೆ ಸಾಧ್ಯ ಆಗಿರೋದು. ಓ ವೈಶೇಷ್ಯಾತ್ತು ತದ್ವಾದ ತದ್ವಾದ. ಓ ಭೂತಾನಾಂ ವಿಶೇಷ ಸಂಯೋಗಾದೇವ ವಿಶೇಷ ವ್ಯವಹಾರ. ಯಾವ ಅಂಶ ಜಾಸ್ತಿ ಇರುತ್ತೆ ಏನಂತಾರೆ ಅದಕ್ಕೆ? ಸ್ವೀಟ್ ಏನು ಮಾಡಿದ್ರೆ ಕೇಳ್ತಾರೆ. ಕಟ್ಲೆಟ್ ಸ್ವೀಟಾ? ಅಲ್ಲ. ಮೈಸೂರು ಪಾಕ್ ರೂಪದಲ್ಲಿ ಏನದು? ಸ್ವೀಟ್ ಅದಷ್ಟೇ. ಅದೇ ಖಾರ. ಈಗ ಅದನ್ನು ಇದು ಕರೆದಾಗ್ಬಿಟ್ರೆ ಖಾರ ಆಗಿಬಿಡುತ್ತೆ. ಅಲ್ಲೂ ಕೂಡ ಅಷ್ಟೇ ವಿವಕ್ಷಾ ಭೇದ. ಅದು ಹೊತ್ತು ಆ್ಯಕ್ಚುಲಿ ಏನಲ್ಲ, ಅದು ಒಂದೇ ಇಲ್ಲ ಎಲ್ಲ ಸೇರಿದೆ. ಪಾರ್ಥಿವಾನಾಂ ಶರೀರಾಣಾಂ ಅರ್ಧೇನ ಪೃಥಿವೀ ಮೃತ ಸ್ಮೃತ. ಇನ್ನೂ ಹೇಳ್ತಾರೆ, ಎಲ್ಲಿ ಪಾರ್ಥಿವ ಅಂತ ಕರಿತೇವೋ ಮೋರ್ 50% ಮೇಲೆ ಏನಿರುತ್ತೆ? ಪೃಥ್ವಿ ಇರುತ್ತೆ. ಅದ್ರ ಮೇಲೆ ಹೆಸರಿಡ್ತಾರೆ. 50% ಮೇಲಿದ್ದು ಬಿಟ್ಟರೆ ಆ ಹೆಸರು ಬಂದುಬಿಡುತ್ತೆ ಅಂತ ಅರ್ಥ. ಹೌದು, ಪಾರ್ಥಿವ ಶರೀರ. ಇತರೆ ಅರ್ಧೇ ದೇವರ ತೇಜೋಮಯ ಶರೀರ ಸ್ಟಿಲ್ ಅದರಲ್ಲೂ ಇದೆ, ಬಟ್ ಪ್ರಪೋರ್ಷನ್ ಕಡಿಮೆ. ಅದು ನಮ್ಮದೇ ಅಂಶ ಜಾಸ್ತಿ ಯಾವುದಿದೆ? ಪೃಥ್ವಿಯಂಶ ಜಾಸ್ತಿ. ಭೂಮಿಯಲ್ಲಿ ಬೇರೆ ಹಾಡಕ್ಕೆ ಬರಲ್ಲ ನಮಗೆ. ತೇಜೋಂಶ ಆದ್ದರಿಂದ ಬೇರೆ ಓಡಾಡ್ಕೊಂಡಿರ್ತಾರೆ, ನಾವು ಮುಟ್ಟಬೇಕಾಗಿಲ್ಲ. ತಿಳಿತಾ? ಅಂಶ ಯಾವ್ದು ಜಾಸ್ತಿ ಆಗುತ್ತೋ ಆ ರೀತಿ ಇರ್ತಾನೆ. ಹಾಂ, ಅಗ್ನಿ ಅಂದರೆ ತೇಜಸ್ಸಿನ ಭಾಗ. ತೇಜಸ್ಸಿಗೆ ಶೈನಿಂಗ್ ಬೇರೆ ಇದೆ, ಬರೀ ಅಗ್ನಿ ಅಲ್ಲ. ಅವ್ರು ಹೊಡಿತಾ ದೇವಸ್ಥಾನ ಶರೀರ ಹೊಡೆಯೋದು ಯಾತಕ್ಕೆ ತೋರಿಸ್ತೀವಿ ಅಂದರೆ ತೇಜೋಂಶ ಜಾಸ್ತಿ ಇರೋದ್ರಿಂದ. ಚರ್ಮದಲ್ಲೂ ಅಷ್ಟೇ, ಯಾವ ಅಂಶ ಜಾಸ್ತಿ ಇರುತ್ತೋ ಆ ಬಣ್ಣ ಬರುತ್ತೆ. ಗೊತ್ತಾಯ್ತಾ? ಜಾಸ್ತಿ ಬೇರೆ ಇದೆ ಆ ಕಲರ್, ಆ ಕಲರ್ ದೇಹಕ್ಕೆ ಚರ್ಮದ ಕಲರ್ ಬರೋದು ಅದೊಂದು ಕಾರಣ. ತಿಳಿತಾ? ಬಂದಿದ್ದು ಮತ್ತೆ ಜೀವನ ಪೂರ್ತಿ ಹಾಗೆ ಇರುತ್ತೆ. ಒಂದು ಕೆಲವು ಸಣ್ಣ ಪುಟ್ಟ ವ್ಯತ್ಯಾಸ ಬಂದುಬೋದೇ ಹೊರತು ಬೇಸಿಕಲಿ ಚೇಂಜ್ ಆಗೋದಿಲ್ಲ. ಅದು ಬಿಳಿ ಬಣ್ಣದವರು, ಬಿಳಿಯರು, ಕರಿಯರು ಅಂತ ಕರಿ ಶುರು ಮಾಡಿದ್ರಲ್ಲ ಹಾಗೆ. ಇತರೆ ಅರ್ಧೆ ವಿಭಾಗಿನ್ಯ ಆಪಸ್ತೇಜಸ್ತು ಭಾಗತಃ. ಇತರೆ ಅರ್ಧೆ ಒಟ್ಟು ಶರೀರ ಪೃಥಿವಿ ಅಂತ ಕರೆದಾಗ ಪಾರ್ಥಿವಾಂಶ ಜಾಸ್ತಿ ಇದೆ. ಉಳಿದ ಅರ್ಧದಲ್ಲಿ 3 ಅಂಶ ತ್ರಿಭಾಗಿನ್ಯ. ಉಳಿದ ಇಷ್ಟು ಕೂಡ ಯಾವುದರಲ್ಲಿದೆ ಈಗ? ಆಪ ತೇಜಸ್ತು ಭಾಗತಃ. ಇನ್ನೊಂದು ಭಾಗ ತೇಜಸ್ಸು, 3 ಭಾಗ ಇದು. ಎಲ್ಲ ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ ಎಷ್ಟು ಅನಲೈಸ್ ಮಾಡಿ ಹೇಳ್ತಾರೆ. ಇತಿ ಸಾಮಾನ್ಯತೋ ಜ್ಞೇಯಂ ಭೇದಶ್ಚ ಪ್ರತಿಪೂರುಷಂ. ಇಲ್ಲಿ ಸ್ವಲ್ಪ ವ್ಯತ್ಯಾಸ ಆಗುತ್ತೆ. ಆಮೇಲೆ ಅಷ್ಟೇ ಎಲ್ಲರಲ್ಲೂ ಅದೇ ಪಂಚಭೂತಗಳಿದ್ದರೂ ಕೂಡ ಅವ್ರು ಬೆಳಗಿದ್ದಾರೆ, ಕಪ್ಪಿದ್ದಾರೆ, ಕೆಂಪಿದ್ದಾರೆ, ಕಡು ಕಪ್ಪಿದ್ದಾರೆ, ಕಡು ಕೆಂಪಿದ್ದಾರೆ, ಬಿಳಿ ಇದ್ದಾರೆ. ಯಾತಕ್ಕಾಯಿತು ಅಂದರೆ ಸ್ವಲ್ಪ ಚೇಂಜ್ ಆದರೂ ಸಾಕು. ಟೈಟ್ರೇಷನ್ ಮಾಡಿದ್ರೆ ಗೊತ್ತಿರುತ್ತೆ ಕೆಮಿಸ್ಟ್ರಿಯೊಳಗೆ. ಒಂದು ಚೂರು ಕೊಟ್ಟರೆ ಎಲ್ಲ ಪೂರ್ತಿ ಯಾವುದು ಫೇಲ್ ಅವ್ರು. ಆ್ಯಕ್ಚುಲಿ ಕರೆಕ್ಟ್ ತರಬೇಕಾದ್ರೆ ಅದು ಯಾವ ಕಲರ್ ಚೇಂಜ್ ಆಗುತ್ತಲ್ಲ ಆ ಕಲರಲ್ಲಿ ಆಲ್ಟ್ ಅದು ಮೊದಲು ಜ್ವರ ಡ್ರಾಪ್ ಇಟ್ಬಿಟ್ಟು ಸ್ವಲ್ಪ ಬಿಡ್ತಾ ಹೋಗ್ತಾನೆ. ಅದು ಟೈಟ್ರೇಷನ್ ಮಾಡಿ ಅಭ್ಯಾಸದವರೆಗೆ ಗೊತ್ತಾಗುತ್ತೆ. ಸ್ವಲ್ಪ ಹೆಚ್ಚು ಕಡೆ ಬಣ್ಣ ಪೂರ್ತಿ ಚೇಂಜ್ ಆಗಿಬಿಡುತ್ತೆ. ಇನ್ನೂ ಜಾಸ್ತಿ ಆದರೆ ಅದು ಪೂರ್ತಿ ಇದೇ ಹೋಗ್ಬಿಡುತ್ತೆ. ಹೆಚ್ಚು ಹಾಲು ಹಾಕಿಬಿಟ್ರೆ ಕಾಫಿಗೆ ಏನಂತಾರೆ ಕೆಲವರಿಗೆ? ಬರೀ ಹಾಲು ಕೊಡ್ತಾರೆ, ಕಾಫಿನೆಲ್ಲ ಅಂತ. ಕಡಿಮೆ ಹಾಕಿದರೆ ಬರೀ ಡಿಕಾಕ್ಷನ್ ಕೊಟ್ಟರು ಅಂತ ಆ ಅರ್ಥದಲ್ಲಿ ಇದೆಲ್ಲ ಅದು ವ್ಯವಹಾರ ಹೀಗೆ ಮಾಡ್ತಾರೆ. ಇತಿ ಸಾಮಾನ್ಯತೋ ಜ್ಞೇಯಂ ಭೇದಶ್ಚ ಪ್ರತಿಪೂರುಷಂ. ಪ್ರತಿ ಪುರುಷರಲ್ಲೂ ಕೂಡ ವ್ಯತ್ಯಾಸ ಇದೆ. ಇಂಡಿವಿಜುವಲ್ ವ್ಯತ್ಯಾಸ. ಅಪ್ಪ ಅಮ್ಮ ಒಬ್ಬನೇ ಮಗ, ಅಪ್ಪ ಅಮ್ಮ ಇದ್ದಾರೆ, ಅಲ್ಲೂ ಕೂಡ ವ್ಯತ್ಯಾಸ ಇದೆ. ಗೊತ್ತಾಯ್ತಾ? ಎಷ್ಟು ಪ್ರತಿಪೂರುಷಂ ಇಂಡಿವಿಜುವಲ್. ಇದು ಟೂಪರ್ ಇದೆ. ಸರಿ ಅರ್ಥ ಮಾಡಿಕೊಂಡ್ರೆ ಪ್ರತಿಯೊಂದು ಡಿಸೀಸು ಕೂಡ ಪ್ರತಿಯೊಬ್ಬರಿಗೂ ಅದು ಯುನಿಕ್. ಅದು ನಾವು ಔಷಧಿ ಕೊಡೋದು ಏನು ಮಾಡ್ತೀವಿ? ಜನರಲ್ ಔಷಧಿ ಕೊಟ್ಟುಬಿಡ್ತಾರೆ. ಆದ್ದರಿಂದ 100ಕ್ಕೆ 100 ಜನ ವರ್ಕ್ ಆಗುತ್ತೆ ಅಂತ ನಿಯಮ ಇಲ್ಲ. ಅದು ಅರ್ಥ ಆಯ್ತಾ ನಿಮಗೆ? ಯಾವುದೇ ಔಷಧಿ ಪ್ರಿಪೇರ್ ಮಾಡಿದಾಗಲೂ ಕೂಡ 100% ಅಲ್ಲ. ಅದು ಏನಾಗುತ್ತೆ ಅದರಲ್ಲಿ? ಹೆಚ್ಚು ಜನಕ್ಕೆ, ಸುಮಾರು ಹೆಚ್ಚು ಜನಕ್ಕೆ ಕೆಲಸ ಮಾಡ್ಬೋದೇ ಹೊರತು ಎಲ್ರಿಗೂ ಕೆಲವರಿಗೆ ಅಲರ್ಜಿ ಆಗ್ಬೋದು, ಏನೇನೋ ಆಗ್ಬೋದು, ಕೆಲವು ವಾಸಿ ಆಗದೇ ಇರಬಹುದು. ಆದರೆ ಅದು ಔಷಧಿ ಕೊಡೋದೆಲ್ಲ ಕೂಡ ಕೊನೆಗೆ ಯುನಿಕ್. ಅದು ಅವನಿಗೆ ಬೇಕಾದ ಔಷಧಿ ಅಂದರೆ ಬೇರೆಯೇ. ಅದು ಆಯುರ್ವೇದ ಆ ರೀತಿ ಶುರುವಾಯಿತು. ಆಯುರ್ವೇದದಲ್ಲಿ ಎಲ್ಲರಿಗೂ ಒಂದೇ ಔಷಧಿ ಕೊಡೋದಿಲ್ಲ.
ಏನು ಮಾಡ್ತಾರೆ ಅವರು ನೋಡ್ತಾರೆ, ವಾತ ಪಿತ್ತ ಕಫ ಅವ್ರದ್ದೇ ಒಂದು ರೂಲ್ ಇಟ್ಕೊಂಡಿರ್ತಾರೆ, ಆ ಪ್ರಕಾರ ಕೊಡ್ತಾರೆ. ಅವರು ಬೇರೆ ಅದರಲ್ಲಿ ವೇರಿಯೇಷನ್ ಮಾಡ್ತಾರೆ. ಇದು ಇಂಪಾರ್ಟ್. ಇದರಲ್ಲಿ ಹಾಗಲ್ಲ. ಅಲ್ಲಿ ಟೆಸ್ಟೆಲ್ಲ ಮಾಡೋದೆಲ್ಲ ಅಮೆರಿಕ ಬೇರೆ ದೇಶಗಳಲ್ಲಿ ಅಲ್ಲೇ ತಕ್ಕಂತೆ ಸೂಟ್ ಮಾಡ್ತಾರೆ. ಇಲ್ಲಿ ಮಾರಿದಾಗ ನಮ್ಮ ಪೂರ್ತಿ ದೇಶವೂ ಬೇರೆ, ಇದು ಬೇರೆ. ನಮ್ಮ ದೇಹಕ್ಕೆ ಸಾಮಾನ್ಯವಾಗಿ ಏನಾಗಬೇಕಾಗಿಲ್ಲ, ಅದು ಅಡ್ಜಸ್ಟ್ ಆಗಬೇಕಾಗಿಲ್ಲ. ಕೆಲವು ಆಗ್ಬೋದು, ಕೆಲವು ಆಗದೇ ಇರ್ಬೋದು. ಇದು ಆಗ ನಮಗೆ ಯಾತಕ್ಕೆ ಇದಾಯಿತು ಗೊತ್ತಾಗುತ್ತೆ. ಈ ಜೀವಭೇದ ಒಪ್ಪದೇ ಹೋಗಿದ್ದರೆ, ಆಚಾರ್ಯ ಹೇಳಿದ ಪಂಚಭೇದ ಒಪ್ಪದೆ ಹೋಗಿದ್ದರೆ ಒಂದು ಔಷಧಿ ಏನು ಮಾಡಬೇಕಂತ ಎಲ್ರಿಗೂ ಔಷಧಿ ಕೆಲಸ ಮಾಡಲೇಬೇಕಾಗಿತ್ತು. ಇಲ್ಲ ಯಾರಿಗೂ ಮಾಡಬಾರ್ದಾಗಿತ್ತು. ಯಾತಕ್ಕೆ ಬಂದಂದರೆ ಇವನಿಗೆ ಪ್ರತಿಪೂರುಷಂ ಒಪ್ಕೊಬಿಡ್ತಾರೆ. ಇದನ್ನು ಡಯಾಬಿಟಿಸ್ ರೋಗಗಳು ಬರುತ್ತಲ್ಲ, ಎಲ್ಲರಿಗೂ ಎಲ್ಲ ಸಿಂಪ್ಟಮ್ ಬರಬೇಕು ಅಂತಿಲ್ಲ, ಗೊತ್ತಾಯ್ತು. ಅವ್ರ ಅಲ್ಲಿ ಚೇಂಜ್ ಆಗ್ತಾ ಹೋಗುತ್ತೆ. ಯಾಕೆ ಅಂದರೆ ಪ್ರತಿಪುರುಷ ಭೇದ ಆಚಾರ ಸಿದ್ಧಾಂತ ಒಪ್ಪಂಡೆ ಮಾಡ್ತಾರೆ. ಅಂಗಡಿ ಅಷ್ಟೆಲ್ಲ ಔಷಧಿ ಇದೆ, ಯಾವ್ದಾರು ಕೊಟ್ಬಿಡೆ ಯಾವ ಔಷಧಿ ಅಂತ ಕೆಡೋದಿಲ್ಲ. ಮತ್ತು ಸಿದ್ಧಾಂತ ಬೇಕೇ ಬೇಕು, ಅದಕ್ಕೆ ಇದನ್ನೇ ಕೊಡು ಅಂತ ಹೇಳಬೇಕು. ಇಲ್ಲದ್ರೆ ಇಲ್ಲ, ಅದು 150 mg ಹಾಕಿರ್ತಾರೆ, ಅದೇ ಸಿಗಬೇಕು, ಅದ್ರ ಮತ್ತೆ ಉಪಯೋಗ ಇಲ್ಲ. ಅದು ತೊಗೊಳ್ಳೋ ರೀತಿ ಬೇರೆ ಮಾಡೋಕ್ಕೆ 300 ಸೆಕೆ ಅರ್ಥ ಮಾಡಬೇಕಾಗತ್ತೆ. ಇವೆಲ್ಲ ಯಾತಕ್ಕೆ ಕೇಳಿದ್ದು, ನಿತ್ಯ ಜೀವನದ ಪ್ರತಿ ಕ್ಷಣದಲ್ಲೂ ಅನುಷ್ಠಾನ ಮಾಡ್ತಾರೆ ಸಿದ್ಧಾಂತ ಯಾವುದು, ಮದ್ದು ಸಿದ್ಧಾಂತ ಒಂದೇ. ಇದನ್ನು ಬಿಟ್ಟು ಬೈಯೋದು ಅದೊಂದನ್ನೇ. ಇದು ದ್ರೋಹ ಅಲ್ವೇನು, ಯಾವುದನ್ನು ನಂಬಿ ಅದನ್ನೇ ಬೈದಾಗ. ಸ್ವರ್ಗಸ್ಥಾನಾಂ ಶರೀರಾಣಾಂ ಅರ್ಧಂ ತೇಜ ಉದಾಹೃತಂ. ಎಷ್ಟು ಹೇಳ್ತಾರೆ, ಸ್ವರ್ಗದಲ್ಲಿದ್ದಾರೆ, ಅವ್ರ ದೇಹದಲ್ಲಿ 50% ಮೇಲೆ ತೇಜಸ್ಸಿದೆ, ಅದು ತೇಜೋಮಯ ದೇಹ. ಅವರು ನಮ್ಮದೇನೇ 50% ಮೇಲೆ ಪೃಥ್ವಿ ಇದೆ. ಎಲ್ಲ ಬೇರೆ. ಮುಕ್ತರಿಗೆ ಇಂಥದ್ದೇ ಇರೋದಿಲ್ಲ, ಸ್ವರೂಪದೇ ಇರೋದು. ಸ್ವರೂಪ ಆದ್ದರಿಂದ ಅದು ಯಾವುದು ವೈಟೇ, ಶುದ್ಧ. ವೈಟ್ ಅಂದರೆ ಶುದ್ಧ ಅಂತ ಅರ್ಥ. ಬಣ್ಣ ಬೇರೆ ಆದರೂ ಕೂಡ ಸ್ವಚ್ಛ, ಅಪ್ರಾಕೃತ. ಇದೆಲ್ಲ ಇದೆಲ್ಲ ಸೈನ್ಸ್ ಓದೋರು ಓದಿ ಎಷ್ಟು ಖುಷಿ ಆಗೋದಿಲ್ಲ ಅವರಿಗೆ. ಎಲ್ಲ ಶಾಸ್ತ್ರನೂ ಬರುತ್ತೆ. ಇದು ಸುಮ್ಮನೆ ಓದಿ ಬಿಟ್ಬಿಡ್ತಾರೆ. ಅಪ್ಲೈ ಮಾಡ್ಕೋಬೇಕು. ಅಪ್ಲೈ ಮಾಡಿಕೊಂಡು ಅನುಷ್ಠಾನಕ್ಕೆ ತಂದಾಗ ಅದು ಸಿದ್ಧಿ ಆಗುತ್ತೆ, ತಂತ್ರಶಾಸ್ತ್ರ ಆಗುತ್ತೆ. ನಾವು ಓದೋದೇ ಇಲ್ಲ, ಓದಿದ್ದನ್ನು ಅಪ್ಲೈ ಮಾಡ್ಕೊಬೋದಿಲ್ಲ. ಅಪ್ಲೈ ಸರಿಯಾಗಿ ಮಾಡ್ಕೊಂಡ್ಬಿಟ್ರೆ ಜೀವ ಭೇದ ಎಲ್ಲ ಸಿದ್ಧಾಂತನೂ ಮನವರಿಕೆ ಬರೋದು. ಅದಕ್ಕೆ ಧ್ಯಾನ ಕೊನೆಗೆ ಎಂಡಾಗೋದಿಲ್ಲ, ಅದು ಧ್ಯಾನ. ಡಯಾಗ್ನೋಸ್ ಮಾಡ್ತೀರಲ್ಲ, ಅದು ಕೂಡ. ಸರ್ವಾಧ್ಯಾಯಾವಧಾರಣಾರ್ಥ ಅಧ್ಯಾಯಾಂತೆ ದುರುಕ್ತಿ. ಕೊನೆಗೆ ವಾಕ್ಯ ಏನಂತ ಮುಗೀತು, ವೈಶೇಷ್ಯಾತ್ತು ತದ್ವಾದಸ್ತದ್ವಾದ ಓಂ ವೈಶೇಷ್ಯಾತ್ತು ತದ್ವಾದ ಅಷ್ಟು ಸಾಕಿತ್ತು. ಮತ್ತೆ ತದ್ವಾದ ಅಂತ ಸಕಳು ಅನಾವೃತ್ತಿ ಶಬ್ದ ಅನಾವೃತ್ತಿ ಸೂತ್ರನೇ ಪೂರ್ತಿ ರಿಪೀಟ್ ಮಾಡಿಬಿಟ್ರೆ ಅಲ್ಲಿ. ಕೆಲವೊಂದು ಒಂದು ಅಂಶ ಮಾತ್ರ ರಿಪೀಟ್ ಮಾಡ್ತೀವಿ. ಏತೇನ ಸರ್ವೇ ವ್ಯಾಖ್ಯಾತ ಮೊದಲನೇ ಅಧ್ಯಾಯದ ಕೊನೆಗೆ ಹಾಗೆ ಹೇಳಿದರು. ಎರಡನೇ ಅಧ್ಯಾಯದ ಕೊನೆಗೆ ಈ ರೀತಿ ಹೇಳ್ತಾರೆ. ಪ್ರತಿ ಅಧ್ಯಾಯದ ಕೊನೆಗೂ ಕೂಡ ಈ ರೀತಿ ವ್ಯತ್ಯಾಸ ಕಾಣುತ್ತೆ. ಯಾತಕ್ಕೆ ಅಂದರೆ ಸರ್ವಾಧ್ಯಾಯಾರ್ಥ ಅವಧಾರಣಾರ್ಥ ಅಧ್ಯಾಯಾಂತೆ ದುರುಕ್ತಿ. ಇದು ಹೇಳಿದ್ದಕ್ಕೆ ಎರಡು ಅರ್ಥ. ಒಂದು ಅಧ್ಯಾಯ ಮುಗಿತು ಅಂತ ಅರ್ಥ, ಇನ್ನೊಂದು ಅರ್ಥ ಎಲ್ಲ ವಿಷಯಗಳು ಎರಡು ಸರ್ತಿ ಹೇಳಿದಾಗ ಕನ್ಫರ್ಮ್ಡ್ ಅಂತ ಅರ್ಥ. ಎಲ್ಲ ಕಡೆ ಹೀಗೆ ಅರ್ಥ ಮಾಡಿಕೊಂಡು ಹೇಳಿ ಎಲ್ಲ ವಿಚಾರಗಳು ಕೂಡ ಸಿದ್ಧಾಂತನೇ ಹೊರತು ಏನಲ್ಲ, ಇದು ಅಪಸಿದ್ಧಾಂತನೂ ಅಲ್ಲ, ಏನು ಬಿಟ್ಟಿದ್ದು ಅಲ್ಲ, ನಿರ್ಣಯನೇ ಇದು. ಮತ್ತೇನು ಮಾತಾಡಾಗಿಲ್ಲ. ಗಾರುಡೇಚ ಇಷ್ಟು ಹೇಳಿದ ತಕ್ಷಣ ಆಧಾರ ಮತ್ತೊಂದು. ಅದಕ್ಕೆ ಎಲ್ಲಿ ಎರಡು ಸರ್ತಿ ಉಪಯೋಗಿಸ್ತಾರೆ ಅಂದರೆ ಅಧ್ಯಾಯಾಂತೆ ದುರುಕ್ತಿ ಸ್ಯಾತ್ ವೇದೇವ ವೈದಿಕೇಪಿ ವಾ. ವೈದಿಕ ಗ್ರಂಥಗಳಲ್ಲಿ ವೇದಗಳಲ್ಲಿ ಅಧ್ಯಾಯ ಮುಗಿದ್ಮೇಲೆ ಏನು ಮಾಡ್ತಾರೆ, ಸಾಮಾನ್ಯ 2 ಸರ್ತಿ ಹೇಳ್ತಾರೆ. ಇಲ್ಲಿ ಮುಗೀತು ಅಂತ ಹೇಳಬೇಕು. 2 ಸರ್ತಿ ಹೇಳಿದರೆ ಮುಗೀತು ಅಂತ ಅರ್ಥ. ಯಾವುದು ಅಧ್ಯಾಯ ಮುಗೀತು ಅಂತ ಅರ್ಥ. ವಿಚಾರೋ ಯತ್ರ ಸತ್ಯಹಜ್ಜೇತ ಪೂರ್ವೋಕ್ತ. ಇನ್ನೊಂದು ಕಾರಣ, ಎಲ್ಲಿ ಹಿಂದೆ ಹೇಳಿದ್ದೆಲ್ಲ ಸತ್ಯಂತ ಖಚಿತ ಅಂತ ಹೇಳ್ತಾರೆ, ಅದಕ್ಕೂ ಉಪಯೋಗಿಸ್ತಾರೆ. ಅದ್ರ ಜೊತೆ ಇನ್ನೊಂದು ಕಾರಣವೂ ಇದೆ. ಅನುಕ್ತಾನಾಂ ಪ್ರಮಾಣಾನಾಂ ಸ್ವೀಕಾರಶ್ಚ ಕೃತೋ ಭವೇತ್. ಇನ್ನೂ ಪ್ರಮಾಣ ಬೇಕು. ಆಚಾರ ಒಂದು ಇಷ್ಟು ಪ್ರಮಾಣ ಕೊಟ್ಟಿರ್ತಾರೆ, ಅಷ್ಟೇ ಪ್ರಮಾಣ ಬೇಕಾಷ್ಟು ಪ್ರಮಾಣಗಳಿವೆ. ಅಷ್ಟು ಕೊಡ್ತಾ ಕೂತ್ಕೊಂಡು ಮುಂದಕ್ಕೆ ಹೋಗೋದೇ ಇಲ್ಲ. ಇಂಥ ಪ್ರಮಾಣ ಬೇಕಾದಷ್ಟಿವೆ. ಆದ್ದರಿಂದ ಸಂಬಂಧ ಎಲಿಮೆಂಟಾಗಿ ತೊಗೊಂಡು ನೀವು ಎಕ್ಸ್ಪ್ಲೇನ್ ಮಾಡ್ಕೊಳ್ಳಿ, ಏನು ತಪ್ಪಿಲ್ಲ. ಅದು ಇಷ್ಟೇ ಅಂತ ತಿಳ್ಕೊಳಕ್ಕೆ ಹೋಗಬಾರ್ದು ಅಂತ ಹೇಳೋದು ಕೂಡ ಏನು ಮಾಡ್ತಾರೆ, ಎಟ್ಸೆಟ್ರಾ ಅಂದ ತಕ್ಷಣ ಅರ್ಥ ಆಗುತ್ತಲ್ಲ. ಇನ್ನೊಂದು ವಿರಿಂಜ ಚೇತರಾನ್ ಮಾರ್ಗಾನ್ ಸಂಪೂರ್ಣ ಫಲತಾತ. ಕೊನೆಯ ಒಂದು ಅರ್ಥ ಇದೆ ಹೇಳಿದ್ರಿಂದ ಇದೇ ಅಂತ ಹೇಳಿದ ಉಳಿದೆಲ್ಲ ತಪ್ಪು ಅಂತ ಅರ್ಥ. ದುರ್ಮತ ಖಂಡನೆ ಕೂಡ ಆಯಿತು. 4 ಪರ್ಪಸ್ ಇದೆ. ಅಧ್ಯಾಯದ ಕೊನೆಗೆ ರಿಪಿಟೇಷನ್ ಬಂದರೆ ಇಷ್ಟು ಪರ್ಪಸ್ ಸರ್ವ್ ಆಗುತ್ತೆ. ಆದ್ದರಿಂದ ಆ ರೀತಿಯಲ್ಲಿ ಓದಿ ಅಂತ ಹೇಳ್ಕೊಡ್ತಾರೆ. ಇದೆಲ್ಲ ಮೂಲ ಗ್ರಂಥಗಳ ಸ್ವರೂಪ ಇದು. ಇಲ್ಲಿ ಮುಗೀತು, ಪೇಪರ್ ಬಾಯಲ್ಲೆಲ್ಲ ಹೇಳೋದ್ರಿಂದಾಗಿಯೇ 2 ಸತಿ ಹೇಳಿಬಿಟ್ರೆ ಮುಗೀತು. ಕೊನೆಯ ಕೃಷ್ಣಾರ್ಪಣ ಅಂತೀವಿ, ಉಪನ್ಯಾಸ ಮುಗೀತು ಅಂತಾರಲ್ಲ ಹಾಗೆ. ಮಧ್ಯೆ ಕೃಷ್ಣಾರ್ಪಣ ಅಂತಾರೆ ಅಂತ ಎದ್ಬಿಡಬಾರ್ದು ಇವರು. ಕೃಷ್ಣಾರ್ಪಣ ಅಂತೀರಿ ಅಂತ ಬಿಡಬೇಕು. ಯಾಕೆ ಇದು ತಾನೇ ಹೇಳ್ತಿರೋದ ಮುಗೀತಿದೆ ಅಂತ ಅರ್ಥ. ಕೆಲವು ಮಾತುಗಳಿಗೆ ಅರ್ಥ ಇರುತ್ತೆ. ಅದೆಲ್ಲ ಬರೀತಾ ಇದೆ. ಎಲ್ಲ ಯಾರೂ ಬರೆಯೋದಿಲ್ಲ. ಆಚಾರ ಒಬ್ಬರು ಬರೆಯೋದು, ಕೊಟೇಶನ್ ಕೊಡೋದು, ಅದು ಕೂಡ. ಇತಿ ಮಾಂಸಾಧಿಕರಣಂ.
ಇಲ್ಲಿ ಮಾಂಸಾದಿಕರಣ ಬ್ರಹ್ಮ ಸ್ವಲ್ಪ ಬಂದಿದೆ, ಆದ್ದರಿಂದ ಮಾಂಸ ನಿಷಿದ್ಧ ಅಲ್ಲ, ಈ ಅರ್ಥ ಹೇಳೋ ಕೊಟ್ಟಿಲ್ಲ ಅಲ್ಲಿ. ಮಾಂಸ ಶಬ್ದದಲ್ಲಿ ಏನು ಪ್ರಖ್ಯಾತವಾಗಿದೆ ಎಂಬ ವಿವರಣೆ ಕೊಟ್ಟು ಅದು ಮಾಂಸ ಒಂದು ಪಾರ್ಥಿವ ತೇಜೋಮಯ ಅಂತ ಕರೆದಾಗ ರೀತಿ ಮಾಡಿಕೊಂಡು ಎಕ್ಸಾಂಪಲ್ ಕೊಟ್ಟು ಹೇಳಿದ್ರು ಅಷ್ಟೇ ಹೊರತು ಅದಕ್ಕೆ ಇದಕ್ಕೆ ಸಂಬಂಧ ಇಲ್ಲ. ಇತಿ ಶ್ರೀಮದ್ ಆನಂದತೀರ್ಥ ಭಗವತ್ಪಾದಾಚಾರ್ಯ ವಿರಚಿತೆ ಶ್ರೀ ಬ್ರಹ್ಮಸೂತ್ರ ಭಾಷ್ಯೆ ದ್ವಿತೀಯಾಧ್ಯಾಯಸ್ಯ ಚತುರ್ಥಪಾದ. ಇದು ಶ್ರೀ ಬ್ರಹ್ಮಸೂತ್ರ ಭಾಷ್ಯೆ ದ್ವಿತೀಯಾಧ್ಯಾಯ. ಹೇ ಕೃಷ್ಣಾರ್ಪಣಮಸ್ತು. ನಾಡಿದ್ದರ ದಿವಸ ಇದು ತೃತೀಯ ಸಾಧನಾಧ್ಯಾಯ ಶುರುವಾಗುತ್ತೆ. ಇದೆಲ್ಲ ಮುಗಿದ ಮೇಲೆ ಆ ಅಧ್ಯಾಯ ಪ್ರಾರಂಭ. ಒಂದರ ಹೇಳಿದ್ರು ಇಲ್ಲ, ನೀರಿನ ಅಂಶ ಜಾಸ್ತಿ ಇದೆ ಅಂದರು, ಪೃಥ್ವಿ ಅಂಶ ಜಾಸ್ತಿ ಇದೆ ಅಂದರು. ಯಾವುದು ಅಂತ ನಿರ್ಣಯ ಆಗಲಿಲ್ಲ, ಅದು ನಿರ್ಣಯ ಮಾಡಿದರು. ಹಾಂ, ನೀರಿನ ಅಂಶ ಜಾಸ್ತಿ ಇದೆ ಅಂತ. ಎಲ್ಲಿ ಕಾಠಿಣ್ಯ ಇರುತ್ತೋ ಅದು ಒಟ್ಟು ಜನರಲ್ ಸ್ಟೇಟ್ಮೆಂಟ್ ಕೊಟ್ಟರು ಕೊನೆಗೆ. ಈ ರೀತಿ ಯಾವುದೇ ಒಂದನ್ನು ಒತ್ತು ಹೇಳಿದರೆ ಇದರಿಂದ ಮಾಡಿದ್ದು ಅಂತ ಹೇಳಿದರೆ ಏನರ್ಥ ಅದಕ್ಕೆ? ಆ ಜಾಸ್ತಿ ಇದೆ ಅಂತ ಅರ್ಥ, ಆ ಕಂಟೆಂಟ್ ಜಾಸ್ತಿ ಇದೆ ಅಂತ ಅರ್ಥ. ಬೇರೆದು ಇರ್ಬೋದು, ಬೇರೆ ಕಡಿಮೆ ಆಗ್ತವೆ. ಮೋರ್ ದೆನ್ 50 ಇದೆ ಅಂತ ಅರ್ಥ. ಮೋರ್ ದೆನ್ 50 ಇದ್ದರೆ ಹೆಸರಿಡಬೇಕು, ಇಲ್ಲಿ ಹೋದ್ರೆ ಇಲ್ಲ. ಪರಸ್ಪರ ವಿರೋಧ ಬಂದಾಗ ಆಯ್ತು, ವಿರೋಧ ಬಂದಿಲ್ಲ, ವಿವಕ್ಷೆಯಿಂದ ಹೇಳಿದ್ದಾರೆ ಅವರು. ಅದು ಹೊತ್ತು ಬೇರೆ ವಿರೋಧ ನಮಗೆ ಇದೆಲ್ಲ ಹೇಳಿದ್ವಿ. ನಿಮಗೆ ಈಗ ಅರ್ಥ ಆಯ್ತು ಹೊರತು ಮೊದಲ ಪ್ರಕಾರ ಏನಾಯಿತು? ಬರೀ ನೀರದು, ಬರೀ ತೇಜಸ್ಸು ಅಲ್ಲ, ಬರೀ ಬಿತ್ತ ಸಿಗೋದೇ ಇಲ್ಲ ನಿಮಗೆ. ಮತ್ತು ಹೆಸರಾಕಿಟ್ರು ಅಂತ ಕೇಳಿದರೆ ಹೆಚ್ಚಿರೋದು ನೋಡ್ಕೊಂಡು ಹೇಳ್ತಾರೆ. ಎಲ್ಲ ಡಾಕ್ಟರ್ಸೇ ಇದ್ದರು, ಬೇರೆ 4 ಜನ ಕೂತಿರ್ಬೋದು. ಹೆಚ್ಚಿರೋದು ಯಾರಲ್ಲಿ? ಮೆಡಿಕಲ್ ಕಾನ್ಫರೆನ್ಸ್ ಆಯ್ತಾರೆ. ಇನ್ನೂ 4 ಜನ ಯಾತಕ್ಕೂ ಇನ್ವೈಟಿಸ್ ಬಂದಿರಬೇಕಾದ್ರೆ ಅವರಲ್ಲ, ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಯಾವುದನ್ನು? ಆದ್ದರಿಂದನೇ ಅಸಾಥೋ ಅವರು ಇದೆಲ್ಲ ಮಾಡಿದ್ದ್ಯಾರು, ವ್ಯವಸ್ಥೆ ಯಾರು? ಇದೆಲ್ಲ ದೇವರು. ಆದ್ದರಿಂದ ಏನು ಸರ್ವಕರ್ತ, ಇದೆಲ್ಲ ಮಾಡಿದ್ದ್ಯಾರು? ಅಲ್ಟಿಮೇಟ್ಲಿ ದೇವರು ಮಾಡಿರೋದು. ಸೊ ಎಲ್ಲ ವ್ಯತ್ಯಾಸಗಳು ಕೂಡ ಇಲ್ಲಿಂದ ಬಂತು. ಬಹುಚಿತ್ರ ಜಗತ್ ಬಹುಧಾ ಕರಣಾತ್ ಪರಶಕ್ತಿ ರಣಂತ ಗುಣ ಪರಮ. ಎಷ್ಟು ಮ್ಯಾಜಿಕ್ ಇದೆ. ಅದೇ ಇದೇನೆ, ಅದೇ ಅಡುಗೆ ಎಷ್ಟು ಅಡುಗೆ ಮಾಡ್ತಾನೆ ಒಬ್ಬರು ಕೊಟ್ಟಾಗ. ಒಳ್ಳೆ ಎಕ್ಸ್ಪರ್ಟ್ ಆದಷ್ಟು ಕೂಡ ಏನೋ ಮಾಡಾಕ್ಬಿಟ್ಟಿರ್ತಾರೆ. ಕೆಲವರೆಲ್ಲ ಏನೋ ಮಾಡ್ತಾರೆ, ಆಕಾರ ಬರ ಮಾಡ್ತಾರೆ. ಬಾದಾಮಿ ಏನೋ ಮಾಡಿರ್ತಾರೆ, ಬಾದಾಮಿ ಶೇಪಲ್ಲೇ ಕಟ್ ಮಾಡಿರ್ತಾರೆ. ಅದು ಎಲ್ಲರೂ ಮಾಡಕ್ಕೆ ಬರೋಲ್ಲ, ಅದೊಂದು ಇದು. ಅದಕ್ಕೋಸ್ಕರ ದುಡ್ಡು ಜಾಸ್ತಿನೂ ತೊಗೊಂಡಿರ್ತಾರೆ. ಅದು ಆಲ್ಟ್, ಅದು ಅವನ ಮೇಲೆ ಡಿಪೆಂಡ್ ಆಗ್ತಾ ಹೋಗುತ್ತೆ. ಒಂದೇ ಪದಾರ್ಥನೇ ಟೇಸ್ಟ್ ಎಷ್ಟು ಬದಲಾಗುತ್ತೆ ಮಾಡೋರ ಮೇಲೆ. ಅವ್ರ ಕೈ ರುಚಿನೇ ಬೇರೆ ಅನಿಸುತ್ತಲ್ಲ, ಆ ಥರ. ಶ್ರುತಿ ಪ್ರಾಮಾಣ್ಯ ಬಂದು, ಶ್ರುತಿ ಪ್ರಾಮಾಣ್ಯ ಬಂದಿದ್ದರಿಂದ ಶ್ರುತಿಗಳು ಏನು ಬಂದರೂ ಕೂಡ ಪ್ರಮಾಣ, ಶ್ರುತಿಗಳು ಪ್ರಮಾಣ, ಅದೊಂದು ವಿಷಯ. ಅಂತ ಶ್ರುತಿ ಪ್ರತಿಪಾದ್ಯ ಪರಮಾತ್ಮನಾದ್ದರಿಂದ ಅವ್ನು ಬ್ರಹ್ಮ ಅಸಾಥೋ ಬ್ರಹ್ಮ ಜಿಜ್ಞಾಸ. ಅಲ್ಲಿ ಬಂದರೆ ಅನೇಕ ಕನೆಕ್ಟ್ ಮಾಡ್ಬೋದು. ಒಂದನ್ನೇ ಮೊದಲು ಕೊನೆಗೆ ಒಂದೇ ಸ್ಟೆಪ್ ಹೋಗ್ತಾ ಅಲ್ಲಿ ಎಂಡ್ ಮಾಡ್ಬೋದು. ಪಲ್ಲವೇ ಈ ಪರಿಯ ಸೊಬಗಾವ ದೇವರಲ್ಲಿ ನಾಕಾಣೆ, ಮತ್ತೆ ತಗೊಂಡು ಈ ಪರಿಯ ಸೊಬಗಾವ ದೇವರಲ್ಲಿ ಒಂದು ಲೈನ್ಗೂ ಹೇಳಬೇಕಾದ್ರೆ ಆ ರೀತಿ ಟೈಟ್ಲು. ಕಾಠಕ ಎಲ್ಲಿ ಬಂದಿತ್ತೀಗ? ನಮೋ ಭಗವತೆ ತಸ್ಮೈ ಸರ್ವತಃ ಪರಮಾಯತೆ ಸರ್ವಪ್ರಾಣಿ ಹೃದಯಸ್ಥಾಯ ವಾಮನಾಯ ನಮೋ ನಮಃ.